ರಾಜ್ಯ ಬಜೆಟ್ ಬೆನ್ನಲ್ಲೇ ಈಗ ನಾಯಕತ್ವ ಬದಲಾವಣೆಯ ಚರ್ಚೆ ಹೊಸ ತಿರುವು ಪಡೆದುಕೊಂಡಿದೆ. ಸಿಎಂ ಸಿದ್ದರಾಮಯ್ಯನವರು ಇತ್ತೀಚೆಗೆ ನೀಡಿದ ಒಂದು ಹೇಳಿಕೆ ಕಾಂಗ್ರೆಸ್ ವಲಯದಲ್ಲಿ ಮಾತ್ರವಲ್ಲದೆ ಇಡೀ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಸಂಚಲನವನ್ನೇ ಮೂಡಿಸಿದೆ. 17ನೇ ಬಜೆಟ್ ಮಂಡಿಸಿ ದಾಖಲೆ ಬರೆದಿರುವ ಸಿದ್ದರಾಮಯ್ಯನವರು ಮುಂದಿನ ಬಜೆಟ್ ಬಗ್ಗೆ ಮತ್ತು ಹೈಕಮಾಂಡ್ ಸೂಚನೆಯ ಬಗ್ಗೆ ಹೇಳಿದ್ದೇನು? ಬಜೆಟ್ ಮಂಡನೆಯ ನಂತರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಕುರ್ಚಿಯನ್ನ ಬಿಟ್ಟುಕೊಡ್ತಾರೆ ಎಂಬ ಚರ್ಚೆಗಳ ನಡುವೆ ಸಿದ್ದರಾಮಯ್ಯನವರು ನೀಡಿರುವಂತಹ ಒಂದು ಹೇಳಿಕೆ ಈಗ ರಾಜಕೀಯ ವಲಯದಲ್ಲಿ ಸಂಚಲನವನ್ನೇ ಮೂಡಿಸಿದೆ. ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಕರ್ನಾಟಕದ ರಾಜಕೀಯದಲ್ಲಿ 2026-27ನೇ ಸಾಲಿನ ಬಜೆಟ್ ಮಂಡನೆಯು ಕೇವಲ ಆರ್ಥಿಕ ದಾಖಲೆಯಾಗಿ ಉಳಿಯದೆ ಕಾಂಗ್ರೆಸ್ ಪಕ್ಷದೊಳಗಿನ ನಾಯಕತ್ವದ ಜಿದ್ದಾಜಿದ್ದಿನ ಕೇಂದ್ರ ಬಿಂದುವಾಗಿ ಮಾರ್ಪಟ್ಟಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 2026ರ ಮಾರ್ಚ್ 6ರಂದು ತಮ್ಮ ವೃತ್ತಿ ಜೀವನದ ದಾಖಲೆಯ 17ನೇ ಬಜೆಟ್ ಅನ್ನ ಮಂಡಿಸುವ ಮೂಲಕ ಹೊಸ ಮೈಲುಗಲ್ಲನ್ನ ಸ್ಥಾಪಿಸಿದರು. ಈ ಬಜೆಟ್ ಮಂಡನೆಯ ನಂತರ ಮೈಸೂರು ಮತ್ತು ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿಗಳು ನೀಡಿರುವ ಹೇಳಿಕೆಗಳು ರಾಜ್ಯ ರಾಜಕಾರಣದಲ್ಲಿ ತಲ್ಲಣವನ್ನೇ ಮೂಡಿಸಿವೆ. ವಿಶೇಷವಾಗಿ ಹೈಕಮಾಂಡ್ ಅವಕಾಶವನ್ನ ನೀಡಿದರೆ ಇನ್ನು 2 ಬಜೆಟ್ ಮಂಡಿಸುತ್ತೇನೆ ಎನ್ನುವ ಮೂಲಕ ತಮ್ಮ 5 ವರ್ಷಗಳನ್ನ ಪೂರ್ಣಗೊಳಿಸುತ್ತೇನೆ ಎಂದು ಪರೋಕ್ಷವಾಗಿ ಇವರು ಹೇಳಿದ್ದಾರೆ. ಇದು 19ನೇ ಬಜೆಟ್ ಮಂಡನೆಯ ಗುರಿಯನ್ನ ಸೂಚಿಸುವುದಲ್ಲದೆ ನಾಯಕತ್ವ ಬದಲಾವಣೆಯ ಕುರಿತಾದ ಚರ್ಚೆಗಳಿಗೆ ಒಂದು ಹೊಸ ಮತ್ತು ಪಾಸಿಟಿವ್ ಟ್ವಿಸ್ಟ್ ಅನ್ನ ನೀಡಿದೆ. ಇನ್ನು ಸ್ನೇಹಿತರೆ, ಸಿದ್ದರಾಮಯ್ಯನವರು ಮಂಡಿಸಿದ 2026-27ನೇ ಸಾಲಿನ ಬಜೆಟ್ನ ಒಟ್ಟು ಗಾತ್ರ 4,48,000 ಕೋಟಿ ರೂಪಾಯಿಗಳಾಗಿದ್ದು, ಇದು ಹಿಂದಿನ ವರ್ಷದ ಪರಿಷ್ಕೃತ ಅಂದಾಜಿಗಿಂತ 13.3% ಹೆಚ್ಚಳವನ್ನ ದಾಖಲಿಸಿದೆ. ಈ ಬಜೆಟ್ ಮಂಡನೆಯ ಮೂಲಕ ಸಿದ್ದರಾಮಯ್ಯನವರು ಕರ್ನಾಟಕದ ಇತಿಹಾಸದಲ್ಲಿ, ರಾಜಕೀಯ ಇತಿಹಾಸದಲ್ಲಿ ಅತಿ ಹೆಚ್ಚು ಬಾರಿ ಬಜೆಟ್ ಮಂಡಿಸಿದ ಹಣಕಾಸು ಸಚಿವ ಮತ್ತು ಮುಖ್ಯಮಂತ್ರಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಈ ಹಿಂದೆ ದೇವರಾಜ್ ಅರಸು ಅವರ ಹೆಸರಿನಲ್ಲಿದ್ದ ದಾಖಲೆಯನ್ನ ಇವರು ಬ್ರೇಕ್ ಮಾಡಿದ್ದಾರೆ. ಇನ್ನು ಸ್ನೇಹಿತರೆ, ಬಜೆಟ್ ಮಂಡನೆಯ ಮರುದಿನ ಮೈಸೂರಿನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಿದ್ದರಾಮಯ್ಯನವರು ತಮ್ಮ ನಾಯಕತ್ವದ ಬಗ್ಗೆ ಅತ್ಯಂತ ಮಾರ್ಮಿಕವಾದ ಹೇಳಿಕೆಗಳನ್ನ ನೀಡಿದ್ರು. ನಾನು ಈಗಾಗಲೇ 17 ಬಜೆಟ್ ಅನ್ನ ಮಂಡಿಸಿದ್ದೇನೆ. ಹೈಕಮಾಂಡ್ ಅನುಮತಿಯನ್ನ ನೀಡಿದ್ರೆ ಮುಂದಿನ 2 ಬಜೆಟ್ಗಳನ್ನ ನಾನೇ ಮಂಡಿಸುತ್ತೇನೆ ಎಂದು ಇವರು ತಿಳಿಸಿದರು. ಇಲ್ಲಿ 2 ಬಜೆಟ್ ಎಂಬ ಉಲ್ಲೇಖವು ಅತ್ಯಂತ ಮಹತ್ವದ್ದಾಗಿದೆ. ಏಕೆಂದರೆ ಇದು ಪ್ರಸ್ತುತ ಸರ್ಕಾರದ 5 ವರ್ಷಗಳ ಅವಧಿಯ ಅಂತ್ಯದವರೆಗೆ, ಅಂದರೆ 2028ರವರೆಗೆ ತಾವೇ ಮುಖ್ಯಮಂತ್ರಿಯಾಗಿ ಮುಂದುವರಿಯುವ ಇಚ್ಛೆಯನ್ನ ಸಾರುತ್ತದೆ. ಈ ಒಂದು ಹೇಳಿಕೆಯು ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಚಲನವನ್ನ ಮೂಡಿಸಲು ಹಲವಾರು ಕಾರಣಗಳಿವೆ. ಮೊದಲನೇದಾಗಿ ಅಧಿಕಾರ ಹಂಚಿಕೆಯ ಒಪ್ಪಂದದ ನಿರಾಕರಣೆ. 2023ರಲ್ಲಿ ಸರ್ಕಾರ ರಚನೆಯಾದ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನಡುವೆ 2.5 ವರ್ಷಗಳ ಅಧಿಕಾರ ಹಂಚಿಕೆಯ ಸೂತ್ರ ನಡೆದಿದೆ ಎಂಬ ವದಂತಿಗಳು ವ್ಯಾಪಕವಾಗಿದ್ವು. ಸಿದ್ದರಾಮಯ್ಯನವರ 19ನೇ ಬಜೆಟ್ ಎಂಬ ಹೇಳಿಕೆಯು ಅಂತಹ ಯಾವುದೇ ಒಪ್ಪಂದ ಅಸ್ತಿತ್ವದಲ್ಲಿಲ್ಲ ಅಥವಾ ಅದನ್ನ ಜಾರಿಗೊಳಿಸುವ ಅಗತ್ಯವಿಲ್ಲ ಎಂಬ ಸಂದೇಶವನ್ನ ನೀಡಿದೆ. ಎರಡನೆಯದ್ದು ಹೈಕಮಾಂಡ್ ಮೇಲಿನ ವಿಶ್ವಾಸ. ಪ್ರತಿ ಹಂತದಲ್ಲೂ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಎಂದು ಹೇಳುವ ಮೂಲಕ ಸಿದ್ದರಾಮಯ್ಯನವರು ಪ್ರತಿ ವಿಷಯವನ್ನ ದೆಹಲಿಯ ನಾಯಕರ ಅಂಗಳಕ್ಕೆ ಎಸಿತಾ ಇದ್ದಾರೆ. ಹೈಕಮಾಂಡ್ ತಮಗೆ ಬೆಂಬಲವನ್ನ ನೀಡ್ತಾ ಇದೆ ಎಂಬ ಆತ್ಮವಿಶ್ವಾಸ ಇವರ ಮಾತಿನಲ್ಲಿ ಎದ್ದು ಕಾಣ್ತಾ ಇದೆ. ಮೂರನೆಯದಾಗಿ ಶಾಸಕರ ಬೆಂಬಲದ ಪ್ರದರ್ಶನ. ಮುಖ್ಯಮಂತ್ರಿಯವರ ಪುತ್ರ ಮತ್ತು ಎಂಎಲ್ಸಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಈಗಾಗಲೇ ನನ್ನ ತಂದೆ 5 ವರ್ಷ ಪೂರ್ಣಗೊಳಿಸುತ್ತಾರೆ, ಹೈಕಮಾಂಡ್ ಸೂಚನೆ ನೀಡಿದೆ ಎಂದು ಹೇಳಿಕೆ ನೀಡಿದರು. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಯವರ ಹೇಳಿಕೆಯು ಇವರ ಬಣದ ಶಾಸಕರಿಗೆ ಹೆಚ್ಚಿನ ಬಲವನ್ನ ನೀಡಿದೆ. ಈ ಎಲ್ಲ ರಾಜಕೀಯ ಬೆಳವಣಿಗೆಗಳನ್ನ ಗಮನಿಸಿದರೆ ಸಿದ್ದರಾಮಯ್ಯನವರು ತಮ್ಮ ಆಡಳಿತಾತ್ಮಕ ಯಶಸ್ಸನ್ನು ನಾಯಕತ್ವವನ್ನ ಉಳಿಸಿಕೊಳ್ಳಲು ಕವಚವನ್ನಾಗಿ ಬಳಸಿಕೊಳ್ತಾ ಇದ್ದಾರೆ ಎಂಬುದು ಸ್ಪಷ್ಟವಾಗುತ್ತೆ. ಇನ್ನು ಸ್ನೇಹಿತರೆ, ಮುಖ್ಯಮಂತ್ರಿಯವರ ಈ ಹೇಳಿಕೆಯ ಬೆನ್ನಲ್ಲೇ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಬಣವು ತನ್ನ ಚಟುವಟಿಕೆಗಳನ್ನು ತೀವ್ರಗೊಳಿಸಿದೆ. ಸ್ವತಃ ಡಿಕೆ ಶಿವಕುಮಾರ್ ಅವರು ಸಾರ್ವಜನಿಕವಾಗಿ ನನಗೆ ಯಾವುದೇ ಗೊಂದಲವಿಲ್ಲ, ಸಮಯ ಬಂದಾಗ ಸಿದ್ದರಾಮಯ್ಯನವರೇ ಉತ್ತರಿಸುತ್ತಾರೆ ಎಂದು ಹೇಳ್ತಾ ಇದ್ರು ಕೂಡ ತೆರೆಮರೆಯಲ್ಲಿ ರಾಜಕೀಯ ಬಿರುಸಿನಿಂದ ಕೂಡಿದೆ. ಇನ್ನು ಮಾರ್ಚ್ 8ರಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರೊಂದಿಗೆ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಪ್ರಯಾಣವನ್ನ ಬೆಳೆಸಿರುವುದು ನಾಯಕತ್ವ ಬದಲಾವಣೆಯ ಚರ್ಚೆಗೆ ಇನ್ನಷ್ಟು ಪುಷ್ಟಿ ನೀಡಿದೆ. ಈ ಪ್ರವಾಸದ ಪ್ರಮುಖ ಅಂಶಗಳನ್ನ ಗಮನಿಸ್ತಾ ಹೋದ್ರೆ, ಮೊದಲನೇದಾಗಿ ರಾಜಕೀಯ ಸಮಾಲೋಚನೆ. ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ರಾಜ್ಯದ ರಾಜಕೀಯ ಬೆಳವಣಿಗೆಗಳ
ಸಮಸ್ಯೆಗಳ ಬಗ್ಗೆ ಡಿಕೆ ಶಿವಕುಮಾರ್ ಚರ್ಚಿಸಿದ್ದಾರೆ ಎನ್ನಲಾಗಿದೆ. ಎರಡನೆಯದಾಗಿ ಶಾಸಕರ ಲಾಬಿ. ಡಿಕೆ ಶಿವಕುಮಾರ್ ಅವರ ನಿಷ್ಠಾವಂತ ಶಾಸಕರಾದ ಹಳೆಯ ಮಠದ ಬಾಲಕೃಷ್ಣ ಮತ್ತು ರಂಗನಾಥ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಶಿವಕುಮಾರ್ ಅವರನ್ನು ಏರಿಸಬೇಕು ಎಂದು ಬಹಿರಂಗವಾಗಿಯೇ ಆಗ್ರಹಿಸ್ತಾ ಇದ್ದಾರೆ. ಇನ್ನು ಮೂರನೆಯದಾಗಿ 6 ವರ್ಷಗಳ ಸಂಭ್ರಮ. ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷ ಪೂರೈಸ್ತಾ ಇರುವ ಹಿನ್ನೆಲೆಯಲ್ಲಿ ಮಾರ್ಚ್ 10ರಂದು ಬೆಂಗಳೂರಿನಲ್ಲಿ ಡಿಕೆ ಶಿವಕುಮಾರ್ ಅವರು ಶಾಸಕರಿಗೆ ಔತಣಕೂಟವನ್ನ ಅಂದ್ರೆ ಡಿನ್ನರ್ ಪಾರ್ಟಿಯನ್ನ ಆಯೋಜಿಸಿದರೆ ಇದು ಶಕ್ತಿ ಪ್ರದರ್ಶನದ ಒಂದು ವೇದಿಕೆಯಾಗುವ ಸಾಧ್ಯತೆ ಇದೆ. ಇನ್ನು ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವರು ಬಜೆಟ್ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನ ತೋರಿಸದಿರುವುದು ಗಮನಾರ್ಹವಾಗಿದೆ. ನಮಗೆ ಅಭಿವೃದ್ಧಿ ಕೆಲಸ ಮಾಡಲು ಬಜೆಟ್ನ ಅವಶ್ಯಕತೆಯೇ ಇಲ್ಲ, ಬಜೆಟ್ ಇರಲಿ ಬಿಡಲಿ ನಮ್ಮ ಕೆಲಸವನ್ನ ನಾವು ಮಾಡುತ್ತೇವೆ ಎಂದು ಇವರು ಹೇಳಿರುವುದು ಸರ್ಕಾರದೊಳಗಿನ ಶೀತಲ ಸಮರವನ್ನ ಸೂಚಿಸುತ್ತದೆ. ಇನ್ನು ಸ್ನೇಹಿತರೆ, ಕರ್ನಾಟಕದ ಈ ನಾಯಕತ್ವದ ಕಗ್ಗಂಟನ್ನ ಬಿಡಿಸುವುದು ಕಾಂಗ್ರೆಸ್ ಹೈಕಮಾಂಡ್ಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಒಂದು ಕಡೆ ಸಿದ್ದರಾಮಯ್ಯನವರ ಅಹಿಂದ ಮತಬ್ಯಾಂಕ್ ಮತ್ತು ಆಡಳಿತಾತ್ಮಕ ಹಿಡಿತವಿದ್ರೆ, ಇನ್ನೊಂದೆಡೆ ಡಿಕೆ ಶಿವಕುಮಾರ್ ಅವರ ಸಂಘಟನಾ ಚಾತುರ್ಯ ಮತ್ತು ಒಕ್ಕಲಿಗ ಸಮುದಾಯದ ಬೆಂಬಲವಿದೆ. ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯದ ನಾಯಕತ್ವ ಬದಲಾವಣೆಯಿಂದ ಸರ್ಕಾರಕ್ಕೆ ಅಸ್ಥಿರತೆ ಉಂಟಾಗದಂತೆ ಎಚ್ಚರಿಕೆಯನ್ನ ವಹಿಸ್ತಾ ಇದ್ದಾರೆ. ವಿಶೇಷವಾಗಿ ಕೇರಳ, ತಮಿಳುನಾಡು ಮತ್ತು ಅಸ್ಸಾಂ ಚುನಾವಣೆಗಳ ಹೊತ್ತಿನಲ್ಲಿ ಕರ್ನಾಟಕದಲ್ಲಿ ಯಾವುದೇ ಗೊಂದಲ ಉಂಟಾಗುವುದು ಇವರಿಗೆ ಸಂಪೂರ್ಣವಾಗಿ ಇಷ್ಟವೇ ಇಲ್ಲ. ಇನ್ನು ಸ್ನೇಹಿತರೆ, ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ಈ ಬಾರಿಯ ಬಜೆಟ್ ಅನ್ನು ಕೇವಲ ಅಂಕಿ ಅಂಶಗಳಾಗಿ ಬಳಸದೆ ಕೇಂದ್ರ ಸರ್ಕಾರದ ವಿರುದ್ಧದ ಒಂದು ರಾಜಕೀಯ ಅಸ್ತ್ರವನ್ನಾಗಿ ಬಳಸಿಕೊಂಡಿದ್ದಾರೆ. ಬಜೆಟ್ ಭಾಷಣದಲ್ಲಿ ಇವರು ಮಹಾಭಾರತದ ಭೀಷ್ಮನ ತತ್ವವನ್ನ ಉಲ್ಲೇಖಿಸಿ ಹೆಚ್ಚು ಹಾಲು ಕೊಡುವ ಹಸುವನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಎಂದು ಹೇಳುವ ಮೂಲಕ ಕರ್ನಾಟಕಕ್ಕೆ ಆಗ್ತಾ ಇರುವ ತೆರಿಗೆ ಅನ್ಯಾಯವನ್ನ ಎತ್ತಿ ತೋರಿಸಿದ್ದಾರೆ. ಇನ್ನು ಮತ್ತೊಂದು ಕಡೆ ಬಿಜೆಪಿ ಮತ್ತು ಜೆಡಿಎಸ್ ಪ್ರತಿಪಕ್ಷಗಳು ಸಿದ್ದರಾಮಯ್ಯ ಅವರ ಬಜೆಟ್ ಅನ್ನು ದಿವಾಳಿ ಬಜೆಟ್ ಎಂದು ಕರೆದಿವೆ. ಬಿವೈ ವಿಜಯೇಂದ್ರ ಮತ್ತು ಆರ್ ಅಶೋಕ್ ಅವರು ಬೆಂಗಳೂರಿನಲ್ಲಿ ಖಾಲಿ ಬಟ್ಟಲನ್ನ ಹಿಡಿದು ಪ್ರತಿಭಟನೆಯನ್ನ ನಡೆಸುವ ಮೂಲಕ ಸರ್ಕಾರದ ಆರ್ಥಿಕ ನೀತಿಗಳನ್ನ ಟೀಕಿಸಿದ್ದಾರೆ. ಇನ್ನು ಮತ್ತೊಂದು ಕಡೆ ನಾಯಕತ್ವದ ಜಿದ್ದಾಜಿದ್ದಿನ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ ಅವರ ಬೆಂಬಲಿಗ ಶಾಸಕರ ಮೇಲೆ ನಿಗಾವನ್ನ ಇಡಲು ಗುಪ್ತಚರ ಇಲಾಖೆಯನ್ನ ಬಳಸಿಕೊಳ್ತಾ ಇದ್ದಾರೆ ಮತ್ತು ಫೋನ್ ಟ್ಯಾಪಿಂಗ್ ಮಾಡುತ್ತಿದ್ದಾರೆ ಎಂಬ ಗಂಭೀರ ಆರೋಪಗಳನ್ನು ಆರ್ ಅಶೋಕ್ ಮತ್ತು ಎಚ್.ಡಿ. ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿದ ಸಿದ್ದರಾಮಯ್ಯನವರು, ನಮ್ಮ ಸಂಬಂಧ ಹಾಲು ಮತ್ತು ಜೇನಿನಂತಿದೆ, ಪ್ರತಿಪಕ್ಷಗಳು ಇದನ್ನ ಹಾಳು ಮಾಡಲು ಪ್ರಯತ್ನಿಸ್ತಾ ಇವೆ ಎಂದು ತಿರುಗೇಟನ್ನ ನೀಡಿದ್ದಾರೆ. ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವರು ಕೂಡ ನಾವು 2028ರವರೆಗೂ ಒಂದೇ ಆಗಿರುತ್ತೇವೆ ಎಂದು ಹೇಳುವ ಮೂಲಕ ಮೇಲ್ನೋಟಕ್ಕೆ ಒಗ್ಗಟ್ಟನ್ನ ಪ್ರದರ್ಶಿಸಿದ್ರು ಕೂಡ ಶಾಸಕರ ಭೋಜನ ಕೂಟಗಳು, ಡಿನ್ನರ್ ಮೀಟಿಂಗ್ಗಳು ಮತ್ತು ದೆಹಲಿ ಪ್ರವಾಸಗಳು, ಹೈಕಮಾಂಡ್ ಭೇಟಿಗಳು ಬೇರೆಯದ್ದೇ ಕಥೆಯನ್ನ ಹೇಳ್ತಾ ಇವೆ. ಒಟ್ಟಾರೆಯಾಗಿ ಕೇವಲ ಕಾಂಗ್ರೆಸ್ ಪಕ್ಷದಲ್ಲಿ ಅಷ್ಟೇ ಅಲ್ಲದೆ ಬಿಜೆಪಿಯಲ್ಲೂ ಕೂಡ ನಾಯಕತ್ವಕ್ಕಾಗಿ ಸಾಕಷ್ಟು ಜಟಾಪಟಿಗಳು ನಡೀತಾ ಇವೆ. ಮುಂದಿನ ದಿನಗಳಲ್ಲಿ ರಾಜ್ಯ ರಾಜಕೀಯದಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್.